ಒಂಥರ ಸ್ಕೇರಿ ಫೀಲಿಂಗು, ಸ್ಕೇರಿ ಆ್ಯಂಡ್ ಬ್ಯೂಟಿಫುಲ್. ಲುಬ್ಲಿಯಾನದಲ್ಲಿ ಇಳ್ಕೊಂಡು ಮತ್ತೊಂದು ಟ್ರೈನ್ ಹತ್ಕೊಂಡು ಮತ್ತೆ ಆ ಟ್ರೈನಿಂದ ಇಳ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ ಒಂದೇ ಅನ್ಸಿದ್ದು, ಈ ಟಾಯ್ ಟ್ರೈನ್ ತರ ಇರೋದ್ರಲ್ಲಿ ಬಂದು ಕೂತ್ಕೊಂಡಿದೀವಿ. ಇದ್ರೊಳಗೆ ಒಳಗೆ ಕರ್ಕೊಂಡು ಹೋಗ್ತಾರಂತೆ. ಬಿಸ್ನೆಸ್ ಮೈಂಡ್ ಸೆಟ್ ಇರಬೇಕು. ಈ ತರ ಅಲ್ಲ, ಒಂದು ಜೀವಿ ಲಾರ್ವಲ್ ಸ್ಟೇಜಲ್ಲೇ ಅದ್ರ ಲೈಫನ್ನ ಎಂಡ್ ಮಾಡುತ್ತೆ. ಐ ಮೀನ್ ಟು ಸೇ ಲೈಕ್ ಅದು ಡೆವಲಪ್ ಆಗೋದಿಲ್ಲ. ಒಳಗಡೆ ಪ್ರಪಂಚ ನಮ್ದಲ್ಲ, ಈ ಪ್ರಪಂಚ ಮಾತ್ರ ನಮ್ದು ಅಂತ. ಫ್ಲಾಶ್ ಬ್ಯಾಕ್. ಅಲ್ಲಿ ಹೋಗ್ಬಿಟ್ಟು ಗಂಟೆ ಹೊಡಿಬೋದಂತೆ. ಸೇಮ್ ಪಿಯಾಜಿಯೋ ವೆಸ್ಪಾ. ಒಂಥರ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಒಳ್ಳೆ ಕೈದಿಗಳ ತರ ಹೊರಡೆ ಬಂದಾಗ ಆಗ್ತದೆ. ಓ ಮೈ ಗಾಡ್. ಶಾಪಿಂಗ್ ಅಂದ್ರೆ ಏನು ಜಾಸ್ತಿ ಮಾಡೋದಿಲ್ಲ ಬಿಡಿ, ನಮ್ಮ ಹತ್ರ ಇರೋ ದುಡ್ಡಿಗೆ. ಇಲ್ಲಿ ಇಡ್ಲಿ ವಡೆ ಸಾಂಬಾರು ಯಾರು ಕೊಡೋರಿಲ್ಲ. ಬಟ್ ಆದ್ರೂ ಆಶ್ಚರ್ಯ, ಹುಡುಗಿಗೆ ಚಳಿಗಿಳಿ ಆಗತ್ತೋ ಇಲ್ವೋ ಅಂತ. ಅವ್ರ ಆ ಕಡೆಯಿಂದ ಡೋರ್ ತೆಗೆದ್ರೆ ಹುಷಾರು. ಸಮಸ್ತ ಕನ್ನಡ ಕೊಲಕೋಟೆ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಲುಬ್ಲಿಯಾನದಲ್ಲಿ ಇಳ್ಕೊಂಡು ಮತ್ತೊಂದು ಟ್ರೈನ್ ಹತ್ಕೊಂಡು ಮತ್ತೆ ಆ ಟ್ರೈನಿಂದ ಇಳ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ? ಪೋಸ್ಟಾಯ್ನ KFCಗೆ. ಕೇವ್ ಹತ್ರ ಬಂದ್ವಿ. ನಮ್ಮ ಸ್ಲಾಟ್ ಇರೋದು 3:45ಗೆ. 3:45 ಅಂದರೆ 4 ಗಂಟೆಯಿಂದ 5:30ವರೆಗೂ ಆಗುತ್ತೆ. ರೈಲ್ವೆ ಟ್ರ್ಯಾಕ್ ಥರ ಇರುತ್ತೆ, ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಈ ಟಾಯ್ ಟ್ರೈನ್ ತರ ಇರೋದ್ರಲ್ಲಿ ಬಂದು ಕೂತ್ಕೊಂಡಿದೀವಿ. ಇದ್ರೊಳಗೆ ಒಳಗೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಪ್ರಕಾರ 10 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ಇರುತ್ತೆ. ಸೊ ಹೊರಡ್ತಾ ಇದೆ. ನಾವು ಮಾಡಿದೀವಿ. ಸೊ ಹೋಗ್ತಾ ಇದೀವಿ. ಕ್ರೇಜಿ ಆಗಿದೆ ಮಾತ್ರ ಎಕ್ಸ್ಪೀರಿಯನ್ಸು. ಕತ್ಲೆ ಕತ್ಲೆ, ಫುಲ್ ಕತ್ಲೆ ಕತ್ಲೆ. KGF ಹಿಂದೆ ಯಾರೋ ಅದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅಲ್ಲಿ ಕೇವ್ ಇದೆ, ತುಂಬಾ ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಅನ್ನೋದು ನಾವು ಮಾಡಿರೋಂಥ ರಿಸರ್ಚ್ ಅಲ್ಲಿ ಬಂದ ವರದಿ. ಸೇಮ್ KGF ಅಲ್ಲಿ ರಾಕಿ ಬಾಯಿ ಹೋಗ್ತಿರೋ ಫೀಲ್ ಕೊಡ್ತಾ ಇದೆ. ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿತ್ತು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಡಿಸ್ಕೌಂಟ್ ಕೂಡ ಇತ್ತು. ಸೊ ಯೂಶಲಿ ಅದು 6.5 ಯೂರೋಸ್ ಇರುತ್ತೆ. ಇವತ್ತು ನಮಗೆ 1.7 ಯೂರೋಗೆ ಸಿಕ್ಕಿದೆ. ಸೊ ಇದು ಇವರು ಟೂರಿಸಮ್ ನ ಇಂಪ್ರೂವ್ ಮಾಡೋದಕ್ಕೆ ಮಾಡಿರುವಂತಹ ಒಂದು ಆಫರ್. ಸೊ ಹಾಗಾಗಿ ಕನ್ವೀನಿಯಂಟ್ ಆಗಿ ಆರಾಮಾಗಿ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ ಇಂದ ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ನಡಿಬೇಕು. ಕೇವ್ ಒಳಗೆ ಹೋಗೋದಕ್ಕೆ ಮಾಡಿರೋಂಥ ಸ್ಲಾಟ್ ಬಂದ್ಬಿಟ್ಟು 3:45. ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು 3 o'clock. ಸೊ 3:30 ರೀಚ್ ಆಗ್ತೀವಿ. ಕರೆಕ್ಟ್ ಟೈಮಿಗೆ ರೀಚ್ ಆಗ್ತಾ ಇದೀವಿ. ಒಳ್ಳೆ ಪ್ಲಾನ್, ಚೆನ್ನಾಗಿ ಎಕ್ಸಿಕ್ಯೂಟ್ ಆಯ್ತು. ಆಮೇಲೆ ಆಫರ್ ಕೂಡ ಇದ್ದಿದ್ರಿಂದ ಟ್ರೈನಿಗೆ ದುಡ್ಡು ಕೂಡ ಉಳಿತು. ನಮಗೆಲ್ಲ ಗೊತ್ತಾಗೋಯ್ತು. ಒಂಥರ ಸ್ಕೇರಿ ಆಗಿದೆ, ಬಟ್ ಆಲ್ಸೋ ನೈಸ್. ನಿಜವಾಗ್ಲೂ ಅಮೇಸಿಂಗ್. ಒಂದ್ ಸ್ವಲ್ಪ ನಿಧಾನ ಓಡ್ಸಕ್ ಹೇಳೋರಿಗೆ. ಅಲ್ಲಲ್ಲಲ್ಲಲ್ಲಲ್ಲ ಸಕ್ಕತ್ತಾಗಿದೆ ಮಾತ್ರ ನಿಜವಾಗ್ಲೂ. ಯಾವ್ದೋ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡ್ದಂಗಿದೆ. ತಲೆ ತಲೆ ತಾಗತ್ತೆ. ನೀರ್ ಬಿತ್ತು ಕತ್ಮೇಲೆ. ಓ ವಾವ್. ಮಧ್ಯಾಹ್ನ ಲಂಚ್ ಏನು ಮಾಡಿಲ್ಲ. ಬೆಳಗ್ಗೆ ತಿಂದಿದ್ದು ಪಿಜ್ಜಾನೇ ಇನ್ನು ಹೋಟೆಲ್ ಇದೆ. ಒಂದು ಆ್ಯಪಲ್ ಅವು ಇವು ಇಟ್ಕೊಂಡಿದೀವಿ. ಹೊಟ್ಟೆ ಹಸಿಯಕ್ಕೂ ತಿನ್ನೋದು. ಮಳೆ ಬರೋ ವಾತಾವರಣ, ಮಳೆ ಬರಂಗಾಗಿದೆ. ಒಂದ್ 2 ಹನಿ ಬೀಳ್ತಾ ಇದೆ. ಯಾವಾಗ ಬೇಕಾದ್ರೆ ಜೋರಾಗ್ಬೋದು. ಜೋರಾದ್ರೆ ಕಷ್ಟ, ಜೋರಾಗ್ಲಿಲ್ಲ ಅಂದ್ರೆ ಈ ಕ್ಲೈಮೇಟ್ ನೋಡೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ. ಟೆಂಪರೇಚರ್ ಅರೌಂಡ್ 17 ಇದೆ. ಮಳೆ ಬರ್ತಾ ಇರೋದ್ರಿಂದ ಆ ಕೋಲ್ಡ್ ಫೀಲ್ ಆಗ್ತಾ ಇಲ್ಲ. ಗಾಳಿ ಕಮ್ಮಿ ಆಗಿದೆ, ಹಾಗಾಗಿ ಓಕೆ. ಲೈಟ್ ಬಂದಾಗಲೇ ಮಾತಾಡ್ಬೇಕಷ್ಟೇ ನಾನು. ಆಕ್ಚುಲಿ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಬಟ್ ಇಲ್ಲಿ ಮಾತ್ರ ನಿಜವಾಗ್ಲೂ ಕ್ರೇಜಿ ಆಗಿದೆ. ಒಂಥರ ಸ್ಕೇರಿ ಫೀಲಿಂಗು, ಸ್ಕೇರಿ ಆ್ಯಂಡ್ ಬ್ಯೂಟಿಫುಲ್. ಯಾ ಒಂಥರ ಒಟ್ಟೊಟ್ಟಿಗೆ ಮಿಕ್ಸ್ಡ್. ನೋಡಿದ್ರೆ ಯಾವುದೋ ಬೇರೆ ಪ್ರಪಂಚದಲ್ಲಿ ಇದೀವೇನೋ, ಇಲ್ಲ ಯಮಲೋಕಕ್ಕೆ ಬಂದಿದ್ದೀವೇನೋ ಅಂತ ಅನಿಸ್ತಾ ಇದೆ. ಮೈಂಡ್ ಯುವರ್ ಹೆಡ್. ಸೊ ಆಕ್ಚುಲಿ ಕ್ಯಾಮ್ರಾದ ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ, ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಯಲ್ಲ, ಇಲ್ಲಿ ನಡ್ಕೊಂಡು ಹೋಗ್ತಾರೆ. ಗಲ್ಲಿ ದಾರಿ, ಗಲ್ಲಿ ರಸ್ತೆ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಮನೆಗಳೆಲ್ಲ ಸಿಕ್ಕಾಬಿಟ್ಟೆ ಆರ್ಟಿಸ್ಟಿಕ್ ಆಗಿದೆ, ನೋಡೋಕೆ ಚೆನ್ನಾಗಿದೆ. ಒಂಥರ ಡೆಕೋರೇಟಿವ್ ಆಗಿದೆ. ಲೈಕ್ ಫ್ಲವರ್ಸು, ಪಾಟ್ಸು ಎಲ್ಲ ಇಟ್ಕೊಂಡು ನೈಸ್. ಸೊ ಆ್ಯಕ್ಚುಲಿ ನಾವು ಹೋಗ್ತಿರೋಂಥದ್ದು ಬಂದ್ಬಿಟ್ಟು ಇಂಗ್ಲೀಷ್ ಸ್ಪೀಕಿಂಗ್ ಟ್ರೈನ್ ಅಂತ. ಲೈಕ್ ಮೋಸ್ಟ್ಲಿ ಅವರು ಎಕ್ಸ್ಪ್ಲನೇಷನ್ ಹೇಳ್ಬೋದೇನೋ ಇಂಗ್ಲೀಷಲ್ಲಿ, ಅದಕ್ಕೋಸ್ಕರ. ಅದಕ್ಕಿಂತ ಸ್ಪೆಷಲ್ ಅನಿಸಿದ್ದು ಈ ಟ್ರೈನ್ ಕಲರ್ ಬಂದ್ಬಿಟ್ಟು ಕರ್ನಾಟಕ ಬ್ಲ್ಯಾಕ್ ಕಲರ್ ಇದೆ. ಅದೆಲ್ಲ ಒಂದು ಕಡೆ ಖುಷಿ ಕೊಡ್ತಾ ಇದೆ. ಸೊ ಇಲ್ಲಿ ಏನು ಸ್ಪೆಷಲ್ಲು ಅಂತ ಹೇಳಿದ್ರೆ, ಇಲ್ಲಿ ಒಂದು ಜೀವಿ ಲಾರ್ವಲ್ ಸ್ಟೇಜಲ್ಲೇ ಅದ್ರ ಲೈಫನ್ನ ಎಂಡ್ ಮಾಡುತ್ತೆ. ಐ ಮೀನ್ ಟು ಸೇ ಲೈಕ್ ಅದು ಡೆವಲಪ್ ಆಗೋದಿಲ್ಲ. ಆ ಥರದ್ದೊಂದು ಕ್ರೀಚರ್ ಇರುತ್ತೆ. ಅದಕ್ಕೆ ಡ್ರ್ಯಾಗನ್ ಅಂತ ಇವರೆಲ್ಲ ನಂಬ್ಕೊಂಡಿದ್ದಾರೆ. ಡ್ರ್ಯಾಗನ್ ರೂಪದ್ದು. ಸೊ ಬಿಕಾಸ್ ಆಫ್ ಈ ಕ್ಲೈಮ್ಯಾಟಿಕಲ್ ಚೇಂಜಸ್ ಇಂದ ಅದು ಲಾರ್ವಲ್ ಸ್ಟೇಜ್ ಇಂದ ಮುಂದೆ ವರಿತಾ ಇಲ್ಲ ಅನ್ನೋದು ಕೆಲವರು ಕಂಡಿಡ್ಕೊಂಡಿರೋಂಥದ್ದು. ಸೊ ಅದ್ರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ, ಇನ್ನೂ ರಿಸರ್ಚ್ ನಡೀತಾನೆ ಇದೆ. ಸೊ ಅದ್ರದ್ದು ಮಿಸ್ಟರಿ ಏನು ಅಂತ ಹೇಳಿದ್ರೆ, ಅದು ಲಾರ್ವಲ್ ಸ್ಟೇಜಲ್ಲಿ ಎಂಡ್ ಆಗುತ್ತೆ. ಅದ್ರದ್ದು ಎಗ್ಸ್ಗಳು ಕೂಡ ನಮಗೆ ಒಳಗೆ ಕಾಣಕ್ಕೆ ಸಿಗುತ್ತಂತೆ. ಅದ್ರ ಬಗ್ಗೆ ನೋಡಬೇಕು, ಇನ್ನು ಜಾಸ್ತಿ ತಿಳ್ಕೊಬೇಕು ಒಳಗೆ ಹೋದ್ಮೇಲೆ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಅದ್ರ ಬಗ್ಗೆ ಡೀಟೇಲ್ ಹಾಕಿದ್ದಾರೆ, ಯಾವ ರೀತಿ
ಮೊಟ್ಟೆಯಿಂದ ಲಾರ್ವಾ ಸ್ಟೇಜಿಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು 256th ಡೇ ಒಳಗೆ ಅದು ಲಾರ್ವಲ್ ಸ್ಟೇಜಿಗೆ ಬರುತ್ತೆ. ಬಟ್ ಅದರಿಂದ ನೆಕ್ಸ್ಟು ಅದ್ರ ಗ್ರೋತ್ ಯಾವುದೇ ರೀತಿ ಮುಂದುವರಿಯೋದಿಲ್ಲ, ಅಲ್ಲಿಗೆ ಅದ್ರ ಗ್ರೋತ್ ನಿಲ್ಲತ್ತೆ, ಅದು ಹಾಗೆ ಅದರದ್ದು ಅವನತಿ ಆಗುತ್ತೆ. ಸದ್ಯಕ್ಕೆ ಇದು ಎಂಡೇಜರ್ಡ್ ಸ್ಪೀಶೀಸ್ ಅಂತ ಹೇಳಿದ್ರೆ ಇದು ಅವನತಿ ಘಟ್ಟದಲ್ಲಿರುವಂತಹ ಒಂದು ಸ್ಪೀಶೀಸು. ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲಿ ತುಂಬ ಒಂದಿಷ್ಟು ಸೈಂಟಿಸ್ಟ್ಗಳು ತುಂಬ ಎಫರ್ಟ್ಸನ್ನು ಹಾಕ್ತಾ ಇದ್ದಾರೆ. ಒಂದು ವಿಶೇಷವಾಗಿ ಸೀಕ್ರೆಟ್ ಅಕ್ವೇರಿಯಮಲ್ಲಿ ಇಟ್ಟು ಅದರ ಚಲನವಲನವನ್ನು ನೋಡ್ಕೊತಾ ಇದ್ದಾರೆ. ಏನಾಗ್ತಾ ಇದೆ, ಹೇಗೆ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನ ಕೇರ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಾಣಿ ಏನಿದೆ, ಈ ಒಂದು ಜೀವಿ ಏನಿದೆ, 10 ವರ್ಷಗಳ ಕಾಲ ಏನೂ ತಿಂದೆ ಬದುಕತ್ತಂತೆ. ಇದೊಂದು ಮತ್ತೊಂದು ಮಿರಾಕಲ್ ಅಲ್ವಾ. ಇದಕ್ಕೆ ಸೂರ್ಯನ ಬೆಳಕು ಬೀಳದೇ ಇರೋ ಕಾರಣ ಇದರಲ್ಲಿ ಪಿಗ್ಮೆಂಟೇಷನ್ ಆಗೋದಿಲ್ಲ, ಹಾಗಾಗಿ ವೈಟ್ ಆಗೇ ಇರುತ್ತೆ, ಬಿಳಿಯಾಗೇ ಇರುತ್ತೆ. ಇವೆಲ್ಲ ಕೇಳಿ ತಿಳ್ಕೊಂಡಾಗ ಈ ಜಾಗದ ಬಗ್ಗೆ ತುಂಬಾನೇ ಇಷ್ಟ ಆಯಿತು. ಇನ್ನೂ ಸ್ವಲ್ಪ ನಡಿಬೇಕನ್ಸುತ್ತೆ. ಹೌದಾ? 1, 2, 3, can you hear me? Yeah. Awesome, all right. Last call for English. I'm over here. English is here in the front. ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಈ ಕೇವ್ ಫಾರ್ಮ್ ಆಗಿರೋಂಥದ್ದು ಒಳಗಡೆ ಈ ಕೊರ್ಕ್ಲು ಏನು ಕ್ರಿಯೇಟ್ ಆಗಿದೆ ಅದೆಲ್ಲ ಬಂದ್ಬಿಟ್ಟು ಪ್ಯೂಕಾ ಅನ್ನೋ ಒಂದು ರಿವರಿಂದ. ಈಗ ರಿವರಿಂದ ಹೇಗೆ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅದು ಮೇಲ್ಭಾಗದಲ್ಲಿ ಹರಿತಾ ಇತ್ತು, ಹರಿಯ ಪಥನ ಚೇಂಜ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ದಾರಿ ಕೊರ್ಕೊಂತ ಬಂದಾಗ ಕ್ರಿಯೇಟ್ ಆಗಿರೋಂಥದ್ದೇ ಈ ಒಂದು ಕೇವು, ಇದರೊಳಗಿರೋಂಥ ಸ್ಟ್ರಕ್ಚರ್ಸ್ಗಳು. ನೀವು ಸ್ಲೋವೇನಿಯಾ ಅಂತ ಟೈಪ್ ಮಾಡ್ತಾ ಅಂತ ಹೇಳಿದ್ರೆ ಒನ್ ಆಫ್ ದಿ ಫಸ್ಟ್ ಪ್ಲೇಸ್ ಸಜೆಸ್ಟ್ ಮಾಡೋಂಥದ್ದು ಇದೆ. ಇದ್ರ ನಂತರ ನಾನು ಮುಂಚೆ ತೋರಿಸಿರೋಂತಹ ಲೇಕ್ ಬ್ಲೆಡ್ ಆಗಲಿ ಅಥವಾ ಇನ್ನೂ ಕೆಲವೊಂದಷ್ಟು ಫಾಲ್ಸು, ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಇರೋಂಥ ಜಾಗಗಳಿದೆ. ಸೊ ಅವೆಲ್ಲ ತೋರಿಸುತ್ತೆ. ಬಟ್ ಫಸ್ಟ್ ಪ್ಲೇಸು ಸಜೆಸ್ಟ್ ಮಾಡೋದೆ ಈ ಒಂದು ಓಸ್ಟೈನ ಕೇವ್ಸ್. ಇನ್ನು ಮುಂದೆ ಹೇಳೋದಾದ್ರೆ ಈ ನದಿ ಮೇಲಿಂದ ಹರ್ಕೊಂಡು ಬಂದು ಕೊರ್ಕ್ಲು ಕ್ರಿಯೇಟ್ ಮಾಡಿಕೊಂಡು ಜಾಗ ಮಾಡ್ಕೊತ ಬಂದು ತಳಮಟ್ಟದಲ್ಲಿ ಹರಿತಾ ಇದೆ. ಪ್ಲಸ್ ಅದು ಇನ್ನೂ ಕೆಳಗೆ ಹೋಗ್ತಾ ಇದೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಅಂದರೆ ಮತ್ತೆ ಇನ್ನೂ ಅದ್ರ ದಾರಿ ಮಾಡಿಕೊಂಡು ಇನ್ನೂ ಕೆಳಗೆ ಹೋಗ್ತಾ ಇದೆ. ಸೊ ಈ ವಾಟರು ಕಲ್ಲನ್ನು ಕರಗಿಸೋದು, ಅದಕ್ಕೆ ವಾಟರ್ಗೆ ಅಂದರೆ ನೀರಿಗಿರೋಂಥ ಶಕ್ತಿ ಎಲ್ಲ ನಿಜವಾಗ್ಲೂ ಆಶ್ಚರ್ಯ ತರಿಸುತ್ತೆ. ಲೈಮ್ ಸ್ಟೋನ್ ಆಗಿರೋದ್ರಿಂದ ಅದಕ್ಕೆ ಈ ಥರ ಶೇಪ್ ಬರ್ತಾ ಇದೆ. ಅಂದರೆ ಅದರಲ್ಲಿ ಕೆಲವೊಂದು ಆಸಿಡಿಕ್ ಕಂಟೆಂಟ್ ಇರುತ್ತೆ, ಅದು ನೆಲದ ಮೇಲೆ ಬೀಳುತ್ತೆ, ಅದು ಮತ್ತೆ ಬಿದ್ದು ಅದು ಒಂಥರ ಕಲ್ ಥರ ಮತ್ತೆ ಫಾರ್ಮ್ ಆಗುತ್ತೆ. ಇದೊಂದು ಪ್ರಕೃತಿ ವೈಶಿಷ್ಟ್ಯ ಅಲ್ಲದೆ ಮತ್ತೇನಲ್ಲ, ಅಷ್ಟು ಮಟ್ಟಿಗೆ ಇದೆ ಇದು. ಇನ್ನು ಹೇಳ್ಬೇಕಂತಂದ್ರೆ 1 ಸೆಂಟಿಮೀಟರ್, ನಮಗೆ ಇಲ್ಲಿ ಹೇಳಿರೋಂಥ ಇನ್ಫಾರ್ಮೇಶನ್ ಪ್ರಕಾರ ಹೇಳೋದಾದ್ರೆ 1 ಸೆಂಟಿಮೀಟರ್ ಈ ಥರ ರಾಕ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗೋದಕ್ಕೆ 100 ವರ್ಷ ಬೇಕಂತೆ. ಅಂದ್ರೆ ಇಷ್ಟು ಮಟ್ಟಿಗೆ ಕ್ರಿಯೇಟ್ ಆಗಕ್ಕೆ ಎಷ್ಟು ಮಿಲಿಯನ್ ವರ್ಷ ಬೇಕಾಗಿರ್ಬೋದು. ಸೊ ಅವ್ರು ಹೇಳೋ ಪ್ರಕಾರ ಇದು 2.5 ಮಿಲಿಯನ್ ಇಯರ್ಸ್ ಹಿಂದೆ ಶುರುವಾಗಿರೋಂಥದ್ದು ಅಂತ ಈ ತಜ್ಞರು ಹೇಳೋದು. ಸೊ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ 1 ಸೆಂಟಿಮೀಟರ್ ಪರದೆ ಥರ ಇರುವಂತಹ ಈ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗಕ್ಕೆ 300 ವರ್ಷ ಬೇಕು. ಸೊ ಇದೊಂಥರ ಮಿರಾಕಲ್ ಅಂದರೆ ಸುಳ್ಳಲ್ಲ. ಬಿಸ್ನೆಸ್ ಮೈಂಡ್ ಸೆಟ್ ಇರಬೇಕು, ಈ ಥರ ಅಲ್ಲ. ಇಷ್ಟೊಂದು ದೊಡ್ಡ ಗುಹೆಯಲ್ಲಿ ಒಂದು ಪೋಸ್ಟ್ ಆಫೀಸ್ ಅಂತ ಮಾಡಿ ಅಲ್ಲಿ ಕೂಡ ತಿಂಡಿ ತಿನಿಸು, ಇಲ್ಲಿನ ಸ್ಪೆಷಲ್ ಐಟಮ್ಸ್ಗಳು, ಟಾಯ್ಸು ಗೀಸು ಅವನ್ನೆಲ್ಲ ಮಾರ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ಬೇಕು, ಅತಿ ಬುದ್ಧಿ ಅಂತ ಏನ್ಬೇಕಾ. ಇಲ್ಲಿ ಯಾವ ರೀತಿ ಎಂಟ್ರಿ ಪ್ಲಾನ್ ಮಾಡಿದ್ದಾರೆ ಅಂದರೆ ಎಂಟ್ರಿ ಎಕ್ಸಿಟ್ ಈ ಶಾಪ್ ಒಳಗೆ ಮಾಡಲೇಬೇಕು. ಒಂಥರ ಅಟ್ರಾಕ್ಟ್ ಮಾಡ್ತಾರೆ ತಗೊಳ್ಳಿ ಅಂತ. ಸೊ ಇಲ್ಲಿಂದ ಡೈರೆಕ್ಟ್ ಬರೋದಕ್ಕೆ ಆಪ್ಷನ್ ಇದ್ರು ಇಲ್ಲಿ ನೋಡ್ಬೋದು, ಬರೋಕ್ಕೆ ಆಪ್ಷನ್ ಇದೆ. ನಾವು ಆ ಕಡೆಯಿಂದ ಬಂದಿದ್ದು, ಅಲ್ಲಿಂದ ಈ ಕಡೆ ಬರೋಕ್ಕೆ ಆಪ್ಷನ್ ಇದ್ರು. ಅವ್ರು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಶಾಪ್ ಒಳಗಿಂದ ಬನ್ನಿ, ನಿಮಗೆ ಇಷ್ಟ ಆಗಿರೋ ವಸ್ತುಗಳನ್ನ ತಗೊಳ್ಳಿ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ ಸಿನಾರಿಯೋನ. ಒಂದೇ ಅನಿಸಿದ್ದು, ಒಳಗಡೆ ಪ್ರಪಂಚ ನಮ್ದಲ್ಲ, ಈ ಪ್ರಪಂಚ ಮಾತ್ರ ನಮ್ಮದು ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.